ಬೆಂಗಳೂರಲ್ಲಿರೋರಿಗೆಲ್ಲ ಇದು ಯಾವ ದೇವಸ್ಥಾನ ಅನ್ನೋದು ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಇದು ನಮ್ಮ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಕಿರಿನಗರಲ್ಲಿರೋದು. ಇಲ್ಲಿ ಕಾಯಿ ಕಟ್ಟೋದು ಎಷ್ಟು ಫೇಮಸ್ ಅಂದರೆ, ಕಾಯಿ ಕಟ್ಟಿ 16 ದಿನ ವ್ರತ ಮಾಡಿ, ಆ 16 ದಿನದಲ್ಲಿ 4 ದಿನ ಹೋಗಿ ಪ್ರದಕ್ಷಿಣೆ ಹಾಕಿ, 14ನೇ ದಿನ ಕಾಯಿ ಬಿಚ್ಚಿ ಆ ಕಾಯಲ್ಲಿ ಸ್ವೀಟ್ ಮಾಡ್ಕೊಂಡು ತಿಂದು ನಮ್ಗೆ ಅನ್ಕೊಂಡಿರೋದಾಗಲಿ ಅಂತ ಈ ಥರ ಎಲ್ಲ ಮಾಡ್ತೀವಿ. ಇವಳೇನು ಆಲ್ ಆಫ್ ಅ ಸಡನ್ ಕಾರ್ಯಸಿದ್ಧಿ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ನಾನಿವಾಗ ಹೇಳಕ್ಕೆ ಹೊರಟಿರೋದು ಕೂಡ ನಮ್ಮ ಕ್ಯಾನಡಾದಲ್ಲಿರೋ ಕಾರ್ಯಸಿದ್ಧಿ ಬಗ್ಗೆ. ಇದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 45 ಮಿನಿಟ್ಸ್ ಡ್ರೈವ್ ಎರಿನ್ ಅನ್ನೋ ಜಾಗಕ್ಕೆ ಹೋಗಬೇಕು. ಸೊ ನಾನು ನನ್ನ ಫ್ರೆಂಡ್ಸ್ ಕೂಡ ಕಾಯಿ ಕಟ್ಟೋಣ ಅಂತ ಹೊರಟ್ವಿ. ಇಲ್ಲಿ ದೇವಸ್ಥಾನಗಳು ಸಾಮಾನ್ಯವಾಗಿ ಮನೆಗಳ ಮಧ್ಯ ಇರುತ್ತೆ. ಸೊ ಅಲ್ಲಿ ಥರ ದೊಡ್ಡದಾಗೆಲ್ಲ ಇರಲ್ಲ. ಇರೋ ಪುಟ್ಟು ಜಾಗದಲ್ಲೇ ನಾವು ಖುಷಿಯಾಗಿರ್ತೀವಿ. ಆ್ಯಂಡ್ ಮೇನ್ ಥಿಂಗ್, ಇಲ್ಲೂ ಕೂಡ ಪೂಜೆ ಮಾಡೋ ಗುರುಗಳು ನಮ್ಮ ಕನ್ನಡದವರೇ, ಮೈಸೂರವರೇ ಆಗಿದ್ದಾರೆ. ಇದು ನಮ್ಮ ದೇವಸ್ಥಾನ ಎಂಟ್ರ್ ಆಗಿದ ತಕ್ಷಣ ಏನಿದು ಕೋಟ್ಸ್ ಆ್ಯಂಡ್ ಶೂಸ್ ಅಂದರೆ, ವಿಂಟರ್ ಟೈಮಲ್ಲಿ ಜಾಕೆಟ್ಸ್ ರಿಮೂವ್ ಮಾಡಿಡೋಕ್ಕೆ ಮತ್ತು ರೆಗ್ಯುಲರ್ ಟೈಮಲ್ಲಿ ಶೂಸು ಸ್ಲಿಪ್ಪರ್ಸ್ನೆಲ್ಲ ಬಿಡೋ ಅಂಥ ಜಾಗ ಇದು. ಇದು ನಮ್ಮ ಕಾರ್ಯಸಿದ್ಧಿ ದೇವಸ್ಥಾನ ಕಣ್ರಿ. ನಾವು ಕೂಡ ಕಾಯಿ ಕಟ್ಟಿದ್ವಿ. ಏನಿದು ಕಾಯಿ ಅಂದ್ಬಿಟ್ಟು ದಾರ ಕಟ್ತಿದ್ದಾಳೆ ಅಂದರೆ, ಇಲ್ಲಿ ಕೆಂಪು ದಾರ ಕೊಡ್ತಾರೆ. ಅದನ್ನಿಟ್ಕೊಂಡು ಶ್ಲೋಕ ಹೇಳಿಸಿ ನಾವು ಅನ್ಕೊಂಡಿರೋದನ್ನ ಅಲ್ಲಿರೋ ಕಂಬದಲ್ಲಿ ಯಾವ್ದಾದ್ರು ಒಂದು ಕಂಬಕ್ಕೆ ಕಟ್ಬೋದು. ಇಲ್ಲಿ 16 ದಿನ ವ್ರತನೇ ಮಾಡೋದು. ಬಟ್ ಅಲ್ಲಿ ತರ 4 ದಿನ ಬಂದು ಪ್ರದಕ್ಷಿಣೆ ಹಾಕೋದೆಲ್ಲ ಇಲ್ಲಿ ಇರಲ್ಲ. ಇಲ್ಲಿ 16 ದಿನ ಮನೆಯಲ್ಲೇ ಕುತ್ಕೊಂಡು ವ್ರತ ಮಾಡಿ ಹನುಮಾನ್ ಚಾಲೀಸ ಹೇಳ್ಕೊಂಡು ಆ ಶ್ಲೋಕ ಹೇಳೋದು. 16ನೇ ದಿನ ಬಂದು ಪೂಜೆ ಮಾಡಿಸಿ ಒಂದು ವಿಳೆದೆಲೆ ಹಾರ ಇಲ್ಲ ವಡೆ ಹಾರ ಮಾಡಿ ಕೊಡ್ಬೋದು. ನಾವು ಹಾಗೆ 16ನೇ ದಿನ ಹೋಗಿ ವಡೆ ಹಾರಕ್ಕೆ ಅಂತ ಕೊಟ್ಟಿದ್ವಿ ನಾನು ನನ್ನ ಫ್ರೆಂಡ್ಸು. ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ. ನೋಡಿ, ಇಲ್ಲೂ ನಮ್ಮ ಇಂಡಿಯಾ ಜನಗಳಿದ್ದಾರೆ. ಇಲ್ಲೂ ಕೂಡ ನಮ್ಮ ಟ್ರೆಡಿಷನ್ಸ್ನ ನಾವು ಫಾಲೋ ಮಾಡೇ ಮಾಡ್ತೀವಿ. ಎಲ್ಲೋದ್ರೂ ನಾವು ಬಿಡಕ್ಕಾಗಲ್ಲ ಅಲ್ವಾ. ನಮ್ಮ ದೇವ್ರ ಪೂಜೆ, ನಮ್ಮ ವ್ರತ, ನಾವು ಅನ್ಕೊಂಡಿರೋದೆಲ್ಲ. ಬಡವಾಕೃತ ಬಡ ಬಡವಾಕೃತ ಬಡಬಾಣಲಕೃತ ಬಹುಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಹಯ ಪ್ರಾಪುನ ಜಯ ಬಿಡದಾಪುಗನೇ. ಇದು ನಮ್ಮ ಕ್ಯಾನಡಾ ಕಾರ್ಯಸಿದ್ಧಿ ಆಂಜನೇಯ ಮತ್ತೆ ಪೂಜೆ ಮಾಡೋದು. ಇಲ್ಲಿ ಪ್ರಸಾದ ಕೊಟ್ಟರು, ಈ ಥರ ಪ್ರಸಾದ ಎಲ್ಲ ಮಾಡಿಸಿದ್ರು. ನಾವು ತಿಂದು ನಾವು ವಡೆ ಹಾರ ಮಾಡಿಸಿದ್ವಿ ಅಂತ ನಮಗೊಂದು 20 ವಡೆ ಕೊಟ್ಟರು. ತಗೊಂಡು ಹೊರಟು ಬಂದ್ವಿ. ಇದು ನನ್ನ ಕ್ಯಾನಡಾದಲ್ಲಿರೋ ಕಾರ್ಯಸಿದ್ಧಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು. ಸೈನಿಂಗ್ ಆಫ್.